ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುತ್ತಾ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಯುಗಾದಿಯ ವಿಶೇಷ ಫಲದ ಕಾರ್ಯಕ್ರಮಕ್ಕೆ ಸ್ವಾಗತ. ಮಿಥುನ ರಾಶಿಯ ಈ ಪರಾಭವ ಸಂವತ್ಸರ ಯುಗಾದಿಯ ಭವಿಷ್ಯವನ್ನೀಗ ಅವಲೋಕಿಸೋಣ. ಇದೇ ಮಾರ್ಚ್ 19ರಿಂದ ನಮ್ಮ ಯುಗಾದಿಯ ಪರ್ವಕಾಲ ಆರಂಭವಾಗಲಿದೆ. ಮುಂದಿನ ವರ್ಷ ಅಂದರೆ 2027ರ ಏಪ್ರಿಲ್ 6ನೇ ತಾರೀಕಿನವರೆಗೂ ಈ ಪರಾಭವ ನಾಮ ಸಂವತ್ಸರವು ಜಾರಿಯಲ್ಲಿರುತ್ತೆ. ಹಾಗಾಗಿ ನಮ್ಮ ಚಾಂದ್ರಮಾನ ಪದ್ಧತಿಯ ಪಂಚಾಂಗದ ಅನುಸಾರವಾಗಿ ಅಲ್ಲಿ ಸಂವತ್ಸರ ಬದಲಾಗುವಂಥ ನೂತನ ಸಂವತ್ಸರದಲ್ಲಿ ಮಿಥುನ ರಾಶಿಗೆ ಈ ವರ್ಷದ ಫಲ ವಿಶೇಷವಾಗಿ ಧನಧಾನ್ಯ ಸಮೃದ್ಧಿ, ಇಷ್ಟಾರ್ಥ ಸಿದ್ಧಿ ಅಂತ ಧನಕನಕ ವೃದ್ಧಿ, ಇಷ್ಟಾರ್ಥ ಸಿದ್ಧಿ ಎಂಬಂತಹ ಉತ್ತಮವಾದ ಫಲ ವ್ಯಕ್ತವಾಗಿದೆ. ಅಲ್ಲಿ ಆಗುವಂಥ ವಿಶೇಷವಾಗಿ ದೀರ್ಘಚಾರಿ ಗ್ರಹವಾದ ಗುರುವಿನ ಬಲ ನಿಮಗೆ ಸಂವತ್ಸರದ ಆರಂಭದ 1-2.5 ತಿಂಗಳ ಬಳಿಕ ಅಂದರೆ ಅಲ್ಲಿ ಜೂನ್ ತಿಂಗಳಿಂದ ನಿಮಗೆ ವಿಶೇಷವಾಗಿ ಗುರುಬಲದ ಒಲಮೆ ಬರುವಂಥದ್ದು. ಇನ್ನೊಂದು ದೀರ್ಘಚಾರಿ ಗ್ರಹವಾದ ಕೇತು ಗ್ರಹದ ಅನುಗ್ರಹ ವರ್ಷ ಪೂರ್ತಿ ನಿಮಗೆ ಇರುವಂಥದ್ದು. ಅದೇ ರೀತಿ ಮಧ್ಯೆ ತರಗದ ನಿಮ್ಮ ರಾಶ್ಯಾಧಿಪತಿಯಾದ ಬುಧನಿಗೆ ವಿಶೇಷವಾದ ಸಂವತ್ಸರದಲ್ಲಿ ಧಾನ್ಯಾಧಿಪತಿತ್ವ, ಮೃಗಾಧಿಪತಿತ್ವ, ಪಶು ಅಧಿಪತ್ವ ನಿಮ್ಮ ರಾಶ್ಯಾಧಿಪತಿಯಾದ ಬುಧನಿಗೆ ಬಂದಿದೆ. ಹಾಗಾಗಿ ಬುಧನಿಗೆ ಸಂಬಂಧಿತವಾದ ಇತರ ವ್ಯವಸ್ಥೆಗಳಲ್ಲಿಯೋ ಅಥವಾ ಗೋಚಾರದಲ್ಲಿ ಬರುವಂಥ ಬುಧನ ಗೋಚಾರ ಫಲ, ಮಂಗಳ, ಶುಕ್ರ ಅಥವಾ ರವಿಯ ಗೋಚಾರ ಫಲದಲ್ಲೂ ಸಹ ನಿಮಗೆ ಸಂವತ್ಸರದಲ್ಲಿ ಹಲವಾರು ಬಾರಿ ಉತ್ತಮ ಫಲವನ್ನು ಖಂಡಿತ ಕೊಡಲಿದೆ. ಸಾಂಕೇತಿಕವಾಗಿ ನಾವು ಬೇವು ಬೆಲ್ಲದ ಸೇವನೆ ಮಾಡುವಂಥ ಪದ್ಧತಿ ಇರುತ್ತೆ. ನಿಮಗೆ ಈ ಸಂವತ್ಸರದಲ್ಲಿ ಬೆಲ್ಲದ ಸಿಹಿ ಹೆಚ್ಚಿದೆ, ಬೇವಿನ ಕಹಿ ಕಡಿಮೆ ಇದೆ ಅನ್ನೋದೊಂದು ಸಂತೋಷದ ವಿಚಾರ ಮಿಥುನ ರಾಶಿಯವರಿಗೆ. ಹಾಗೆ ಆರಂಭದಲ್ಲಿ ಸ್ವಲ್ಪ ಗುರುಬಲದ ಕೊರತೆ ಕಾಡುತ್ತೆ ನಿಮಗೆ. ಆರಂಭದಲ್ಲಿ ಅಂದರೆ ಅಲ್ಲಿ ಗುರುವಿನ ಪರಿವರ್ತನೆ ಜೂನ್ ಮೊದಲ ಭಾಗದಲ್ಲಿ ಆಗುವಂಥದ್ದು. ಹಾಗಾಗಿ ಮಾರ್ಚ್, ಏಪ್ರಿಲ್, ಮೇ ತಿಂಗಳವರೆಗೆ ಸ್ವಲ್ಪ ಗುರುವಿನ ಬಲದ ಕೊರತೆ ಒಂದು ಅಡ್ಡ ಪರಿಣಾಮಗಳು ಕೆಲವೊಮ್ಮೆ ಕಾಣ್ಬೋದು. ಕೆಲವೊಬ್ಬರಿಗೆ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ, ನಿಧಾನವಾಗಿ ಫಲಗಳು ಬರುವಂಥದ್ದು ಮತ್ತು ಯಾವುದೇ ವಿಚಾರಗಳು ಪೋಸ್ಟ್ಪೋನ್ಮೆಂಟ್ ಆಗುವಂಥದ್ದು. ಅಂದರೆ ಅದು ಮಾರ್ಚ್, ಏಪ್ರಿಲ್ ಆಗಬೇಕಂತ ಕೆಲಸ ಕಾರ್ಯಗಳು ನಿಮಗೆ ಜೂನ್, ಜುಲೈನಲ್ಲಿ ಪೋಸ್ಟ್ಪೋನ್ ಆಗಿ ಮತ್ತೆ ಸಿಗುವಂಥದ್ದು. ಯಾವುದೇ ಫಲ ನಿಮಗೆ ನಿರಾಕರಣೆ ಆಗೋದಿಲ್ಲ. ಕೆಲವೊಮ್ಮೆ ಅದು ವಿಳಂಬ ಆಗ್ಬೋದು ಹೊರತು ಫಲಗಳು ನಿಮಗೆ ಖಂಡಿತ ಶತಸಿದ್ಧವಾಗಿ ಸಿಗಲಿದೆ. ಇನ್ನು ಮಿಥುನ ರಾಶಿಯ ವಿದ್ಯಾರ್ಥಿ, ಯುವಕರು, ಸಾಧಕರು ಅವರಿಗೂ ಹಾಗೆ ಈ ಸಂವತ್ಸರದಲ್ಲಿ ಅವರ ಒಂದು ಇಷ್ಟದ ಫಲಗಳು ಸಿಗ್ಬೋದು. ಇಷ್ಟಪಟ್ಟಂತಹ ಕ್ಷೇತ್ರದ ಸೀಟುಗಳು ಸಿಗ್ಬೋದು. ಅಥವಾ ಈ ಸ್ಪರ್ಧಾತ್ಮಕ ಪರೀಕ್ಷೆ ನೀಟು, CET ಅಥವಾ ಇನ್ನಿತರ ಯಾವುದೇ ರೀತಿಯ JEE ಮುಂತಾದ ಪರೀಕ್ಷೆಯಲ್ಲಿ ಅವರಿಗೆ ಉತ್ತಮವಾದ ರ್ಯಾಂಕಿಂಗ್ಗಳು, ಅಪೇಕ್ಷಿತವಾದ ಇನ್ಸ್ಟಿಟ್ಯೂಟ್ಗಳಲ್ಲಿ ಅವರಿಗೆ ಸೀಟುಗಳು ಸಿಗುವಂಥದ್ದು ಮುಂತಾದೆಲ್ಲ ಆಗುತ್ತೆ. ಅದೇ ರೀತಿ ಉದ್ಯೋಗವನ್ನು ಹುಡುಕೋರಿಗೆ ಉದ್ಯೋಗದ ಅವಕಾಶ, ಹೊಸ ಉದ್ಯೋಗವನ್ನು ಬದಲಿ ಮಾಡಬೇಕಂದ್ರೆ ಚೇಂಜ್ ಮಾಡಬೇಕು ಅನ್ನೋರಿಗೆ ಈ ವರ್ಷದಲ್ಲಿ ಉದ್ಯೋಗ ಬದಲಿಸುವಂಥ ಅದರಲ್ಲೂ ವಿಶೇಷವಾಗಿ ಜೂನ್ ತಿಂಗಳಿಂದ ನಿಮಗೆ ವಿಶೇಷದ ಉದ್ಯೋಗದ ಅದೃಷ್ಟದ ಬಾಗಿಲು ತೆರೆಯಲಿದೆ. ಹಾಗಾಗಿ ಗಮನದಲ್ಲಿಟ್ಟುಕೊಳ್ಳಿ. ಯಾವುದೇ ರೀತಿಯ ಒಂದು ಜಾಬನ್ನು ಚೇಂಜ್ ಮಾಡುವಂಥ ಪ್ರಯತ್ನ ವರ್ಷ ಆರಂಭದಲ್ಲೇ ಮಾಡಿ ಆ ಮಾಡಿದ ಪ್ರಯತ್ನದ ಫಲ ನಿಮಗೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಹಾಗೆ ವರ್ಷದ ಕೊನೆವರೆಗೂ ಬರಲಿದೆ. ಹಾಗಾಗಿ ಒಂದು ಅದ್ಭುತವಾದ ಅವಕಾಶ ಉದ್ಯೋಗವನ್ನು ಬದಲಿಸಲಿಕ್ಕೆ, ಹೊಸ ಉದ್ಯೋಗ ಹುಡುಕಲಿಕ್ಕೆ ಅಥವಾ ಉದ್ಯೋಗದಲ್ಲಿ ಪರಿವರ್ತನೆ ಅಪೇಕ್ಷೆ ಪಡೋರಿಗೆ. ಹಾಗೆಯೇ ಈ ಸ್ವಂತವಾಗಿ ಉದ್ಯಮ, ವ್ಯಾಪಾರ, ವೃತ್ತಿ ಅಥವಾ ಕೈಗಾರಿಕೆ, ಇಂಡಸ್ಟ್ರಿ ನಡೆಸುವಂಥವರಿಗೆ ಈ ವರ್ಷ ಹಲವಾರು ಅವಕಾಶಗಳು ಬರ್ತವೆ. ಅಂದರೆ ಅಂಥ ಒಂದು ಉತ್ತಮ ನಿಮಗೆ ಶಾಪ್, ಅಂಗಡಿ ಎಲ್ಲ ಸಿಗುವಂಥದ್ದು, ಸ್ಥಳಾವಕಾಶ ಸಿಗ್ಬೋದು. ಫ್ಯಾನ್ಸಿ ಸ್ಟೋರು ಅಥವಾ ಬುಕ್ ಸ್ಟೋರು ಅಥವಾ ಇನ್ನಿತರ ಯಾವುದೇ ರೀತಿಯ ಆಹಾರ ಪದಾರ್ಥದೋ ಅಥವಾ ಯಾವುದೇ ರೀತಿಯ ಹೋಟೆಲ್ ಇಂಡಸ್ಟ್ರಿನೋ ಅಥವಾ ಕೈಗಾರಿಕೆ ಸ್ಥಾಪನೆಗೋ ಅಥವಾ ಇನ್ನಿತರ ಯಾವುದೇ ರೀತಿಯ ಸೇವೆಗಳನ್ನು ಒದಗಿಸುವಂಥ ಒಂದು ಸರ್ವಿಸ್ ಪ್ರೊವೈಡರ್ಗಳು ಅವರಿಗೆ ಅವಕಾಶಗಳು ಈ ವರ್ಷದಲ್ಲಿ ಬರುತ್ತೆ. ಹಾಗೆಯೇ ಮನೋರಂಜನಾ ಕ್ಷೇತ್ರ, ಫ್ಯಾನ್ಸಿ, ಬಟ್ಟೆ ಬರೆ ಅಥವಾ ಬೋಟಿಕ್ ಮುಂತಾದ ನಡೆಸುವಂಥ ಕ್ಷೇತ್ರದವರೆಗೂ ಮಿಥುನ ರಾಶಿಯವರಿಗೆ ಈ ವರ್ಷದಲ್ಲಿ ಬಹಳ ಒಂದು ಅದೃಷ್ಟದಾಯಕವಾದ ಫಲ, ಸ್ಥಳಾವಕಾಶ ಸಿಗೋದು, ಲಾಭ ಹೆಚ್ಚಳ ಆಗುವಂಥದ್ದು, ಉತ್ತಮ ಪಾರ್ಟ್ನರ್ಗಳು ಅಥವಾ ಹಣದ ಹೊಂದಾಣಿಕೆ ಎಲ್ಲ ಆಗಲಿದೆ. ಹಾಗಾಗಿ ನಿಮ್ಮ ಶಿಕ್ಷಣ, ಉದ್ಯೋಗ, ವೃತ್ತಿ, ವ್ಯಾಪಾರ, ಉದ್ಯಮ ಅದು ಯಾವುದೇ ಇರಲಿ ಅದರಲ್ಲಿ ನಿಮಗೆ ವಿಶೇಷವಾಗಿ ಗ್ರಹದ ಅನುಕೂಲತೆಗಳು ಬಹಳ ಇವೆ. ಅದರಲ್ಲೂ ಜೂನ್ ಬಳಿಕ ನಿಮಗೆ ಅದ್ಭುತವಾದ ಗುರುಬಲ ನಿಮ್ಮ ಬೆನ್ನೆಲುಬಿಗೆ ಸಹಾಯವಾಗಿ ಬರುವಂಥದ್ದು ಕಾರಣ ಅನೇಕ ರೀತಿಯ ಅದ್ಭುತ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು ಆರೋಗ್ಯದ ವಿಚಾರವಾಗಿಯೂ ಸಣ್ಣ ಪುಟ್ಟ ಏರುಪೇರುಗಳನ್ನು ಹೊರತುಪಡಿಸಿದರೆ ಆರೋಗ್ಯವು ಈ ವರ್ಷದಲ್ಲಿ ಸುಸ್ಥಿರವಾಗಿ ಇರುತ್ತೆ. ಕೆಲವೊಮ್ಮೆ ಸಣ್ಣ ಪುಟ್ಟ ನೋವುಗಳು ಅಥವಾ ಹವಾಮಾನ ವೈಪರೀತ್ಯ, ಆಹಾರ ದೋಷದಿಂದ ಸಣ್ಣ ಪುಟ್ಟ ತೊಂದರೆಗಳು ಬರ್ಬೋದು. ಹೊಟ್ಟೆ ನೋವು, ಅಜೀರ್ಣ ಅಥವಾ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಇನ್ಫೆಕ್ಷನ್ಗಳು ಇವೆಲ್ಲ ಆಗ್ಬೋದು. ಅದಕ್ಕೆ ಸೂಕ್ತವಾದ ಚಿಕಿತ್ಸೆ, ಸಕಾಲಿಕವಾದ ಔಷಧೋಪಚಾರಗಳು ಮಾಡೋದ್ರಿಂದ ಯಾವುದೇ ರೀತಿಯ ಹೆಚ್ಚಿನ ತೊಂದರೆಗಳನ್ನು ಇರೋದಿಲ್ಲ. ಹಾಗಾಗಿ ವಿಶೇಷವಾದ ಉತ್ತಮ ಫಲ ನಿಮಗೆ ಧನದಲ್ಲೂ, ಅದಕ್ಕೆ ಉದ್ಯೋಗದಲ್ಲೂ, ಶಿಕ್ಷಣದಲ್ಲೂ, ಆರೋಗ್ಯದಲ್ಲೂ ಈ ಗ್ರಹಗಳ ಅನುಕೂಲ ನಿಮಗೆ ಚೆನ್ನಾಗಿ ಮಾಡಿ ಕೊಡುವಂಥದ್ದಿದೆ.
ಇನ್ನು ಬಾಂಧವ್ಯದ ವಿಚಾರಕ್ಕೆ ಬಂದರೆ ಪತಿ ಪತ್ನಿಯರ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ, ಬಂಧುಗಳ ಬಾಂಧವ್ಯ ಎಲ್ಲ ಚೆನ್ನಾಗಿರುತ್ತೆ. ಕೆಲವೊಮ್ಮೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ವರ್ಷ ಆರಂಭದ ತಿಂಗಳಲ್ಲಿ ಬರ್ಬೋದು. ಮಾರ್ಚ್ ಏಪ್ರಿಲ್ ಮೇನಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ಮಾತಿನ ಒಂದು ಚಕಮಕಿ, ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು, ಜೊತೆಗೆ ಹಿರಿಯರಲ್ಲಿ ಮತ್ತು ಕಿರಿಯರಲ್ಲಿ ವಿರೋಧ ಅಥವಾ ಹಿರಿಯ ವ್ಯಕ್ತಿಗಳ ಒಂದು ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರುವಂಥ ಘಟನೆ. ಯಾಕಂದರೆ ಶನಿಯ ಒಂದು ನಿಮಗೆ ಕರ್ಮಸ್ಥಾನದಲ್ಲಿ ಇರುವಂಥ ಶನಿಯ ಪ್ರಭಾವ ಆರಂಭದ 3 ತಿಂಗಳಲ್ಲಿ ಸ್ವಲ್ಪ ಅಡ್ಡ ಪರಿಣಾಮ ಮಾಡ್ಬೋದು. ಯಾಕಂದರೆ ಗುರುಬಲದ ಕೊರತೆ ಇರುವಂಥ ಅವಧಿಯಲ್ಲಿ ಶನಿಯ ಪ್ರಭಾವ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಅಲ್ಲಿ ಕೆಲವೊಮ್ಮೆ ನಿಮಗೆ ಹಿರಿಯರ ಜೊತೆಗೆ ಅಥವಾ ಕಿರಿಯರ ಜೊತೆಗೆ ವಾಗ್ವಾದ ಆಗುವಂಥದ್ದು, ಬೇರೆ ಬೇರೆ ಕೌಟುಂಬಿಕ ಕಾರಣಗಳಿಗೆ ಖರ್ಚುಗಳು ಬರುವಂಥದ್ದು, ಆಕಸ್ಮಿಕ ಖರ್ಚುಗಳು, ಆಕಸ್ಮಿಕವಾದ ಏನಾದರೂ ನಿಮಗೆ ಹಣದ ಒಂದು ತುರ್ತುಗಳು ಎದುರಾಗುವಂಥ ಸಾಧ್ಯತೆ ಆರಂಭದ 3 ತಿಂಗಳು ಸ್ವಲ್ಪ ವ್ಯಕ್ತ ಆಗ್ಬೋದು. ಹಾಗಾಗಿ ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ಇರದೆ ಹೊರತು ಹೆಚ್ಚಿನ ಗಂಭೀರವಾದ ಸಮಸ್ಯೆಗಳಾಗಲಿ ಅಡ್ಡ ಪರಿಣಾಮಗಳು ಇರೋದಿಲ್ಲ. ವರ್ಷ ಪೂರ್ತಿ ನಿಮಗೆ ಕೌಟುಂಬಿಕ ವಾತಾವರಣ, ಬಾಂಧವ್ಯ ಎಲ್ಲ ಚೆನ್ನಾಗಿರುತ್ತೆ. ವಿಶೇಷವಾಗಿ ನಿಮಗೆ ಸಹೋದರ ವರ್ಗದಿಂದ ಯಾರಿಗೆ ಈ ಮಿಥುನ ರಾಶಿಯವರು ಯಾರಿರ್ತಾರೆ, ಅವರ ಅಣ್ಣ, ತಮ್ಮ, ಅಕ್ಕ, ತಂಗಿ, ಕಸಿನ್ಸು ಎಲ್ಲ ಯಾರಿರ್ತಾರೆ, ಸೋದರ ಸಂಬಂಧಿಗಳು ಇರ್ತಾರೆ, ಅಂಥವರಿಂದ ನಿಮಗೆ ವಿಶೇಷವಾದ ಶುಭ ಲಾಭಗಳು, ಅಂಥವರೊಂದು ಸಹಾಯ ಸಿಗುವಂಥದ್ದಾಗಲಿ ಅಥವಾ ಅಂಥವರ ಸಹಾಯದಿಂದ ಕೆಲವರಿಗೆ ಜಾಬ್ ಸಿಗ್ಬೋದು. ನಿಮ್ಮ ಸಹೋದರ ಸಂಬಂಧಿಗಳ ಒಂದು ಯಾವುದೇ ರೆಫರೆನ್ಸ್ ಇದ್ದ ಕೆಲವರಿಗೆ ಮದುವೆಗೆ ಉತ್ತಮವಾದ ಗಂಡು ಅಥವಾ ಹೆಣ್ಣು ಗೊತ್ತಾಗುವಂಥದ್ದು, ಈ ರೀತಿಯಂಥ ಫಲಗಳು ಬರ್ತವೆ. ಶುಭ ಮಂಗಲ ಕಾರ್ಯಗಳಲ್ಲಿ ನಿಮಗೆ ಸಹೋದರ ವರ್ಗ ಅಥವಾ ಭ್ರಾತೃ ವರ್ಗದವರಿಂದ ಒಂದು ಸಹಾಯ ಖಂಡಿತ ಈ ವರ್ಷದಲ್ಲಿ ಬರಲಿದೆ. ಇನ್ನು ಹಲವರಿಗೆ ಮಿಥುನ ರಾಶಿಯವರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ, ವಿದೇಶದ ಪ್ರವಾಸ, ವಿದೇಶದ ಉದ್ಯೋಗ, ವಿದೇಶದ ಶಿಕ್ಷಣದ ಕನಸು ಎಲ್ಲ ಉಳ್ಳವರಿಗೆ ಈ ವರ್ಷದಲ್ಲಿ ಅದು ನನಸಾಗುವಂಥ ಅವಕಾಶ ಅದ್ಭುತವಾಗಿ ಬಂದಿವೆ. ಹಾಗಾಗಿ ಒಟ್ಟಾರೆ ಫಲಿತಾಂಶದಲ್ಲಿ ಈ ಮಿಥುನ ರಾಶಿಯವರಿಗೆ ಅದ್ಭುತವಾದ ಅವಕಾಶ ಈ ವರ್ಷ ಕೈಬೀಸಿ ಕರೆಯಲಿದೆ. ಅದೃಷ್ಟವು ನಿಮ್ಮ ಪರವಾಗಿದೆ. ಇದನ್ನು ಚೆನ್ನಾಗಿ ಅನುಭವಿಸಿಕೊಳ್ಳಿ, ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಯಾಕಂದರೆ ಅಲ್ಲಿ ದೀರ್ಘಚಾರಿ ಗ್ರಹಗಳಲ್ಲಿ ಆರಂಭದಲ್ಲಿ ಗುರುವಿನ ಬಲ ಕೊರತೆ ಇದ್ದರೂ ನಂತರದ ನಿಮಗೆ ಉಳಿದ 9 ತಿಂಗಳು ಅಂದರೆ ಜೂನ್ನಿಂದ ನಿಮಗೆ ಮುಂದಿನ ಮಾರ್ಚ್ವರೆಗೂ ಬಹಳ ಗುರುವಿನ ಅನುಕೂಲ ಬರುತ್ತೆ. ಕೇತು ನಿಮಗೆ ವರ್ಷ ಅಂತ್ಯದವರೆಗೂ ವಿಶೇಷವಾಗಿ ಶುಭಫಲವನ್ನು ಕೊಡ್ತಿದ್ದಾನೆ. ಮಧ್ಯೆ ಮಧ್ಯೆ ನಿಮ್ಮ ಗ್ರಹಾಧಿಪನ ಒಂದು ಅನುಕೂಲತೆಗಳು ಬರುವ ಕಾರಣ ಬರುವಂತಹ ಉತ್ತಮ ಅವಕಾಶವನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಇನ್ನು ಕೆಲವು ಗ್ರಹಗಳ ವ್ಯತ್ಯಾಸ ಆಗಲೂ ಹೇಳಿದ್ದೀನಿ ನಿಮಗೆ. ಶನಿ ಒಂದು ದಶಮದಲ್ಲಿ ಇರುವಂಥ ಕರ್ಮಸ್ಥಾನದ ಒಂದು ಪರಿಸ್ಥಿತಿ, ಆರಂಭದಲ್ಲಿ ಇರತಕ್ಕಂಥ ಗುರು ಜನ್ಮದಲ್ಲಿರುವಂಥ ಪರಿಸ್ಥಿತಿ, ಇವೆಲ್ಲ ದೋಷ ನಿವಾರಣೆಗೆ ನೀವು ನಿಮ್ಮ ಇಷ್ಟ ದೇವತೆನೋ, ಕುಲದೇವತೆನೋ ಅಥವಾ ಶಿವ ಈಶ್ವರನ ಭಕ್ತಿ ಮಾಡುವಂಥದ್ದು ಅಥವಾ ಆಂಜನೇಯ ಹನುಮಾನ್ ಭಕ್ತಿ ಮಾಡುವುದು, ಹನುಮಾನ್ ಚಾಲಿಸ ಓದುವಂಥದ್ದು, ಶಿವನ ಲಿಂಗ ಅಷ್ಟಕ, ಬಿಲ್ವ ಅಷ್ಟಕ, ಅಷ್ಟೋತ್ತರಗಳನ್ನು ಓದುವಂಥದ್ದು, ಅಥವಾ ನಿಮ್ಮ ಮನೆ ದೇವರ ದೇವಾಲಯಗಳಿಗೆ ಭೇಟಿ ನೀಡುವಂಥದ್ದು, ವಿಷ್ಣು, ನಾರಾಯಣ ಅಥವಾ ವೆಂಕಟೇಶ್ವರ, ರಂಗನಾಥ ಸ್ವರೂಪದಲ್ಲಿ ಆ ವಿಷ್ಣುವಿನ ಭಕ್ತಿ ಮಾಡುವಂಥದ್ದು, ವಿಷ್ಣು ಸಹಸ್ರನಾಮ, ವಿಷ್ಣುವಿನ ಅಷ್ಟೋತ್ತರ ಪಠನೆ ಮಾಡುವಂಥದ್ದು, ಅಥವಾ ಈ ಯಾವುದೇ ದಿನಗಳಂದು ಅರಳಿ ಮರದ ಪ್ರದಕ್ಷಿಣೆ, ಪ್ರಾತಃಕಾಲದಲ್ಲಿ ದಾನ ಧರ್ಮಾದಿಗಳ ಮಾರ್ಗ, ತುಳಸಿ ಮಾಲೆಯನ್ನು ವಿಷ್ಣುವಿಗೆ ಅಥವಾ ಆಂಜನೇಯನಿಗೆ ಸಮರ್ಪಣೆ ಮಾಡೋದು ಮುಂತಾದ ಸರಳವಾದ ಭಕ್ತಿ ಮಾರ್ಗ, ಧರ್ಮ ಮಾರ್ಗಗಳಿಂದ ನೀವು ನಿಮ್ಮ ಒಂದು ದೋಷವನ್ನು ಕಳೆದುಕೊಳ್ಬೋದು. ಆಸಕ್ತಿ ಇರುವಂಥವ್ರು ಯಾವುದೇ ರೀತಿಯ ಧಾನ್ಯಗಳನ್ನು ಅಥವಾ ನವಗ್ರಹಗಳ ಧಾನ್ಯಗಳನ್ನು ಅಥವಾ ಆಹಾರ ಪದಾರ್ಥ ಇತ್ಯಾದಿಗಳನ್ನು ಈ ಬಡವರಿಗೆ, ಅನಾಥರಿಗೆ, ವೃದ್ಧಾಶ್ರಮಗಳಿಗೆ, ಸೇವಾಶ್ರಮಗಳಿಗೆ ದಾನ ರೂಪದಲ್ಲಿ ಸಹ ಕೊಡ್ಬೋದಾಗಿದೆ. ಹಾಗಾಗಿ ವಿಶೇಷ ಫಲ ನಿಮಗೆ ಈ ವರ್ಷದಲ್ಲಿ ಸಿಗಲಿದೆ. ಹಾಗಾಗಿ ಬೆಲ್ಲದ ಸಿಹಿಯನ್ನು ಚೆನ್ನಾಗಿ ಅನುಭವಿಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ಪರಾಭವ ಸಂವತ್ಸರದಲ್ಲಿ ಆಯುರಾರೋಗ್ಯ ಕೀರ್ತಿ ಇಷ್ಟ ಜಲ ಬಳಸಿದ್ದಾಗಲೇ ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೇನು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.